ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಟ್ಲಳ್ಳಿ ಪ್ರಶಾಂತ್ ರೆಡ್ಡಿ ಅಂತ. ನಾನು ಬೇಸಿಕಲಿ ಬೈ ಗ್ರ್ಯಾಜುಯೇಷನ್ ಬಂದ್ಬಿಟ್ಟು ಇಂಜಿನಿಯರ್. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್, ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಅಗೇನ್. ಒಂದು 8 ವರ್ಷ ಇಂಡಸ್ಟ್ರಿಯಲ್ಲಿದೆ, 3 ವರ್ಷ ಟೀಚಿಂಗಲ್ಲಿ, ಒಂದು 4 ವರ್ಷ ಐ ಟಿಯಲ್ಲಿ. ಅಕಾಡೆಮಿಕ್ಸಲ್ಲೂ ಎಕ್ಸ್ಪೀರಿಯನ್ಸ್ ಇದೆ, ಐ ಟಿ ಇಂಡಸ್ಟ್ರಿಯಲ್ಲೂ ಎಕ್ಸ್ಪೀರಿಯನ್ಸ್ ಇದೆ. 2018ಇಂದ ಒಂದು ಸ್ವಲ್ಪ ಅಗ್ರಿಕಲ್ಚರ್ ಕಡೆ ಇಂಟ್ರೆಸ್ಟ್ ಕೊಟ್ಟೆ. ಫೇಸ್ ಬೈ ಫೇಸ್ ಮಾಡ್ತಾ ಬಂದೆ. ಒಟ್ಟಿಗೆ ಒಂದೇ ಸರಿ ಎಲ್ಲ ಹ್ಯೂಜ್ ಸ್ಕೇಲಲ್ಲಿ ಮಾಡ್ತಾ ಕಮರ್ಷಿಯಲಾಗಿ ಎಲ್ಲರೂ ಮಾಡ್ದಂಗೆ ಮಾಡ್ದಿರ ನನ್ನ ಇಂಟ್ರೆಸ್ಟ್ ಡಿಫ್ರೆಂಟ್ ಇತ್ತು. ಸ್ವಲ್ಪ ಡಿಫ್ರೆಂಟಾಗಿ ನೋಡಬೇಕು, ಹಾಗಂತ ನಥಿಂಗ್ ಕಮ್ಸ್ ಅಟ್ ಫ್ರೀ ಆಫ್ ಕಾಸ್ಟ್. ಸರ್ವಿಸ್ ಮಾಡ್ದಂಗೂ ಇರಬಾರ್ದು ಅಂತ ಒಂದು ಸ್ವಲ್ಪ ಪ್ರಾಪರಾಗಿ ಅನಲೈಸ್ ಮಾಡಿ ಕೆಲವು ಅಗ್ರಿಕಲ್ಚರ್ ಸೆಷನ್ಸು ಇದೆಲ್ಲ ಅಟೆಂಡ್ ಮಾಡ್ತಾ ಬಂದಾಗ then I thought maybe this is also a potential field. ನಾವು ಪ್ರಾಪರಾಗಿ ಅನಲೈಸ್ ಮಾಡಿ ಒಂದಷ್ಟು ಪ್ರಾಪರ್ ಟೈಮ್ ಕೊಟ್ಟು ರೈಟ್ ವೇಯಲ್ಲಿ ತೊಗೊಂಡು ಹೋದರೆ ನಮ್ಮ ಐ ಟಿ ಬಿ ಟಿ ಕಂಪೇರ್ ಮಾಡಿದ್ರೆ ಬೆಸ್ಟ್ ಬಿಸ್ನೆಸ್ ಸೊಲ್ಯೂಷನ್ಸು ನಮ್ಮ ಅಗ್ರಿಕಲ್ಚರಲ್ಲಿದೆ. ಬಟ್ ಅದನ್ನ ಒಂದು ಪ್ರಾಪರ್ ROI ಮಾಡೆಲ್ನ ರೆಡಿ ಮಾಡಿಕೊಂಡೆ. ನಾವು ಏನು ಇನ್ವೆಸ್ಟ್ಮೆಂಟ್ ಹಾಕಬೇಕು, ವೈಸಾಗಿ ಆ ಇನ್ವೆಸ್ಟ್ಮೆಂಟ್ನ ಹೇಗೆ ಆಗಬೇಕು, ಯಾವ ರೀತಿ ರೊಟೇಟ್ ಮಾಡಬೇಕು, ಆ್ಯಂಡ್ ಇನ್ಕಮ್ ಆನ್ ದಟ್ ಇನ್ವೆಸ್ಟ್ಮೆಂಟ್ನ ಯಾವ ರೀತಿ ಹೊರಗೆ ತೊಗೋಬೇಕು ಅನ್ನೋದನ್ನು ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಸ್ಮಾಲ್ ಸ್ಕೇಲಲ್ಲಿ 2018ರಲ್ಲಿ ನಾನು ನನ್ನ ಜಾಬ್ಗೆ ರಿಸೈನ್ ಮಾಡಿ ಅದರ ಅಷ್ಟೊತ್ತಿಗೆ ನನ್ನ ಫ್ರೀಲ್ಯಾನ್ಸ್ ಬಿಸ್ನೆಸ್ನ ರೆಡಿ ಮಾಡ್ಕೊಂಡಿದ್ದೆ. ಒನ್ ಥಿಂಗ್ ದಟ್ ಐ ಆಲ್ವೇಸ್ ಅಡ್ವೈಸ್ ಫಾರ್ ಎವ್ರಿಬಡಿ ಹೂ ವಾಂಟ್ ಟು ಸ್ಟಾರ್ಟ್ ಅಗ್ರಿಕಲ್ಚರ್ ಈಸ್, ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವೆಲ್ಲೋ ಕೆಲಸ ಮಾಡ್ತಾ ಇದ್ದರೆ ಎಲ್ಲ ಬಿಟ್ಬಿಟ್ಟು ಒಂದೇ ಸರಿ ಬಂದು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಹೋಗಬೇಡಿ. ಇಟ್ ಈಸ್ ನಾಟ್ ಪಾಸಿಬಲ್. ಒಂದು ಸಸ್ಟೈನಬಲ್ ಮಾಡೆಲ್ ಮಾಡ್ಕೊಳ್ಳಿ ಮೊದಲು. ನೀವು ಅಲ್ಲಿ ಕೆಲಸ ಮಾಡಿಲ್ಲ ಅಂತಂದ್ರೂ ಕೂಡ ನಿಮ್ಮ ಬ್ರೆಡ್ ಆ್ಯಂಡ್ ಬಟರ್ ಅರ್ನ್ ಮಾಡ್ಕೊಳ್ಳಿಕ್ಕೆ ಒಂದು ಚಾನಲ್ ಇರಬೇಕು, ಒಂದಷ್ಟು ಆ್ಯಕ್ಟಿವ್ ಇನ್ಕಮ್ ಇರಬೇಕು ನಿಮಗೆ. ಅದನ್ನು ರೆಡಿ ಮಾಡಿಕೊಂಡು ಇಲ್ಲಿ ಒಟ್ಟಿಗೆ ಒಂದೇ ಸರಿ ಲಕ್ಷಗಟ್ಟಲೆ ಅಲ್ಲಿ ಮಾಡಿರ್ತಕ್ಕಂಥ ಸೇವಿಂಗ್ಸ್ನ ತೊಗೊಂಡು ಬಂದು ಹಾಕ್ಬಿಡ್ಬೇಡಿ. ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ಸೇವಿಂಗ್ಸ್ ಒಂದು ಸರಿ ಮುಗಿಸ್ಬಿಟ್ರೆ ಇದು ಫಸ್ಟ್ ಕ್ರಾಪ್ ಸೆಕೆಂಡ್ ಕ್ರಾಪ್ ಫ್ಲಾಪ್ ಆಯಿತು ಅಂತಂದರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಲಿಕ್ವಿಡ್ ಕ್ಯಾಶ್ ಮುಗಿಯುತ್ತೆ, ದೆನ್ ವಿಲ್ ಬಿ ಅಂಡರ್ ಸೂಪ್. ಆ ರೀತಿ ಮಾಡ್ಕೊಳ್ಳೋದೆ ಇಲ್ಲೂ ಕೂಡ ರೊಟೇಷ್ನಲ್ ಬೇಸಿಸಲ್ಲಿ ಮಾಡ್ತಾ ಹೋಗಬೇಕು. ಸೊ ಲಿಕ್ವಿಡ್ ಫ್ಲೋನು ಆಗ್ತಾ ಇರಬೇಕು, ಇನ್ನೊಂದು ಕಡೆ ಕಂಪ್ಲೀಟ್ಲಿ ಡಿಪೆಂಡ್ ಆಗದೆ ಇದ್ರ ಮೇಲೆ ಅಲ್ಲಿರ್ತಕ್ಕಂಥ ಸೋರ್ಸು ಹಾಗೆ ಉಳಿಸ್ಕೊಳ್ಳಿ. ದಟ್ಸ್ ವಾಟ್ ಐ ಎಕ್ಸಾಕ್ಟ್ಲಿ ಡಿಡ್. ನನ್ನ ಫ್ರೀಲ್ಯಾನ್ಸ್ ಬಿಸ್ನೆಸ್ನ ಹಾಗೆ ಉಳಿಸ್ಕೊಂಡಿದ್ದೆ. ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ. ಆ ಪ್ರಾಜೆಕ್ಟ್ಸಿಂದ ರೆಗ್ಯುಲರಾಗಿ ಎವ್ರಿ ಮಂತ್ ಇನ್ಕಮ್ ಬರೋ ಥರ ಮಾಡ್ಕೊಂಡಿದ್ದೆ. ನಾನು ವರ್ಕ್ ಮಾಡಿಲ್ಲ ಅಂದರೂ ಕೂಡ ನನ್ನ ಸೋರ್ಸ್ ಆಫ್ ಇನ್ಕಮ್, ನನ್ನ ಸ್ಯಾಲ್ರಿಯಲ್ಲಿ ಏನು ಅರ್ನ್ ಮಾಡ್ತಾ ಇದ್ದೆ ಅದನ್ನು ಬರೋ ಥರ ಮಾಡಿಕೊಂಡು ದೆನ್ ಐ ರಿಸೈನ್ಡ್ ಫಾರ್ ಮೈ ಜಾಬ್. ಒಂದು. ಎರಡನೇದು, ಈಗ ಅದು ಬಂದಿದ್ದ ತಕ್ಷಣ ಈಗ ಅದು ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಇದ್ದಿದ್ದು ಸೇವಿಂಗ್ಸ್ನ ಡೈರೆಕ್ಟಾಗಿ ತಂದಿದ್ರ ಮೇಲೆ ಹಾಕ್ಬಿಡಲಿಲ್ಲ. ಫೇಸ್ ಬೈ ಫೇಸ್ ಪ್ಲ್ಯಾನ್ ಮಾಡಿಕೊಂಡೆ. ಫಸ್ಟು ರಿಕ್ವೈರ್ಮೆಂಟ್ ಏನಿದೆ, ನನ್ನ ಸಾಯಿಲ್ ಫರ್ಟೈಲ್ ಆಗಬೇಕು. ಅದ್ರ ಜೊತೆಗೆ ಬೇಸಿಕ್ ಏನು ರೆಡಿ ಮಾಡ್ಕೋಬೇಕು, ನನ್ನ ಲ್ಯಾಂಡ್ನ ವಾಟರ್ ಸೋರ್ಸ್ ಇರ್ಬೋದು, ಬೇಕಾಗಿರ್ತಕ್ಕಂಥ ಡ್ರಿಪ್ಪು, ಸ್ಪ್ರಿಂಕ್ಲರು, ಪೈಪ್ಲೈನ್ಸು, ಇದರಲ್ಲಿ ಮಿನಿಮಮ್ ಕಾಸ್ಟಲ್ಲಿ ಯಾವ ಕ್ರಾಪ್ಸ್ನ ತೆಗಿಬೋದು. ಆ್ಯಂಡ್ ಹಾಕಿದ ಮೇಲೆ ಅಟ್ಲೀಸ್ಟ್ ಹಾಕಿರೋ ಇನ್ವೆಸ್ಟ್ಮೆಂಟ್ ಆದರೂ ಅದರಿಂದ ವಾಪಸ್ ಬರಬೇಕು. ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ ಟು ಮೀ ಇನ್ 2018-19 ಇಲ್ಲಿ ತುಂಬ ಫಾರ್ಮ್ಸ್ ವಿಸಿಟ್ ಮಾಡೋದು, ತುಂಬ ಫಾರ್ಮರ್ಸ್ನ ಇಂಟ್ರ್ಯಾಕ್ಟ್ ಮಾಡೋದು ಮಾಡ್ತಿರೋ ಸಮಯದಲ್ಲಿ ಐ ಗಾಟ್ ಟು ಇಂಟ್ರ್ಯಾಕ್ಟ್ ವಿತ್ KVK ಅಫಿಷಿಯಲ್ಸ್. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕುರ್ಬೂರಲ್ಲಿರ್ತಕ್ಕಂಥ ಒಬ್ಬರು ಸೈಂಟಿಸ್ಟು ಒಂದಿನ ನನಗೆ ಕಾಲ್ ಮಾಡಿದ್ರು. ಇಟ್ ವಾಸ್ ಇನ್ 2019. ನಾವೊಂದು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನೀವೊಂದು 10-15 ಜನ ಗ್ರೂಪ್ ಆಫ್ ಫಾರ್ಮರ್ಸ್ ಇಂಟ್ರೆಸ್ಟೆಡ್ ಇದ್ದರೆ ನಾವು ICAR ಮುಖಾಂತರ ಇದೊಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತೀವಿ ಅಂತ ಕೇಳಿದ್ರು. ದೆನ್ ಐ ವಾಸ್ ಇಂಟ್ರೆಸ್ಟೆಡ್. ನನಗೂ ಇಂಟ್ರೆಸ್ಟ್ ಇತ್ತು. 15 ಡೇಸ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ರು. ಈ ಪ್ರೋಗ್ರಾಮ್ ಬಂದುಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ಮಾಡಬೇಕು, ಇದಕ್ಕೆ ಬೇಕಾಗಿರ್ತಕ್ಕಂಥ ನೆಸೆಸಿಟೀಸ್ ಏನು, ರಿಕ್ವೈರ್ಮೆಂಟ್ಸ್ ಏನು, ಆ್ಯಂಡ್ ಇದನ್ನು ನಾವೇ ಹೇಗೆ ರೆಡಿ ಮಾಡ್ಕೋಬೋದು ಅಂತಕ್ಕಂಥ ಒಂದು 15 ಡೇಸ್ ಪ್ರೋಗ್ರಾಮಲ್ಲಿ ಒಂದು ಹೋಲಿಸ್ಟಿಕ್ ವ್ಯೂ ಸಿಕ್ತು ನನಗೆ. ಕ್ರಾಪ್ಸ್ನ ಹೇಗೆ ಬೆಳಿಬೇಕು, ಅಲ್ಲಿ ಇನ್ಕಲ್ಕೇಷನ್ ಕಾಸ್ಟ್ನ ಹೇಗೆ ಮಿನಿಮೈಸ್ ಮಾಡ್ಕೋಬೇಕು, ಅದ್ರಿಗೆ ಬರ್ತಕ್ಕಂಥ ಪೆಸ್ಟ್ನ ಡಿಸೀಸಸ್ನ ಹೇಗೆ ಅವಾಯ್ಡ್ ಮಾಡ್ಕೋಬೇಕು, ನಾವೇ ಓನಾಗೆ ಫರ್ಟಿಲೈಸರ್ಸ್ ಮೇಲೆ, ಫರ್ಟಿಲೈಸರ್ ಶಾಪ್ಸ್ ಮೇಲೆ, ಪೆಸ್ಟಿಸೈಡ್ಸ್ ಮೇಲೆ, ಹರ್ಬಿಸೈಡ್ಸ್ ಮೇಲೆ ಡಿಪೆಂಡ್ ಆಗದೆ ಹೇಗೆ ಈ ಡಿಸೀಸಸ್ನ ಪೆಸ್ಟ್ನ ಕಂಟ್ರೋಲ್ ಮಾಡ್ತಾ ಬರ್ಬೋದು, ಇದೆಲ್ಲ ಕೆಲವರು ಮೆಥಡ್ಸು, ಟೆಕ್ನಿಕ್ಸು ಇದನ್ನೆಲ್ಲ ಟ್ರೈನಿಂಗಲ್ಲಿ ಹೇಳ್ಕೊಟ್ರು. ಆ್ಯಂಡ್ ದಿಸ್ ಹ್ಯಾಸ್ ಬೀನ್ ಅ ಬ್ಯಾಕ್ ಬೋನ್ ಫಾರ್ ಮೀ ಟು ಲುಕ್ ಅಟ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಕಡೆಯಿಂದ ತುಂಬ ವ್ಯೂ, ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ. ಕೆಲವರು ಕಮರ್ಷಿಯಲಿ ನೋಡ್ತಾರೆ, ಕೆಲವರು ಕಮರ್ಷಿಯಲ್ ಬೇಡ ಪ್ಯಾಸಿವ್ ಆಗಿರಲಿ ಅದು ಅನ್ನೋ ಥರ ಯೋಚನೆ ಮಾಡ್ತಾರೆ. ನಾನೇನು ಯೋಚನೆ ಮಾಡಿದೆ, ಒಂದು ಕ್ರಾಪ್ ಟ್ರೈ ಮಾಡೇ ಬಿಡೋಣ. ಅಲ್ಲಿ ನಂಗೆ ತುಂಬಾ ಇದು ಬಂತು, ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದೆಯಾ, ಕ್ರಾಪ್ ಹಾಳಾಗುತ್ತೆ, ವೈ ಡು ಯು ವಾಂಟ್ ಟು ಟೇಕ್ ರಿಸ್ಕ್, ಸ್ಟಾರ್ಟಿಂಗಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಮೆಥಡಲ್ಲೇ ಸ್ವಲ್ಪ ದುಡ್ಡು ಮಾಡ್ಕೊಂಡ್ಬಿಡು, ಆಮೇಲೆ ಯು ಲುಕ್ ಅಟ್ ಇಟ್. ಸೊ ಇದನ್ನೆಲ್ಲ ನೋಡಿದಾಗ ದೆನ್ ಐ ಥಾಟ್, ಓಕೆ, ಒಂದು ಕ್ರಾಪ್ನ ಆರ್ಗ್ಯಾನಿಕ್ಕು
ಕೃಷಿ ವಿಜ್ಞಾನ ಕೇಂದ್ರ ಸೈಂಟಿಸ್ಟ್ ಹೇಳ್ದಂಗೆ ಅವ್ರು ಅಶ್ಯೂರೆನ್ಸ್ ಕೊಟ್ಟಿದ್ರು ನನಗೆ, ನಾವಿರ್ತೀವಿ ನಿಮ್ಮ ಜೊತೆಗೆ, ವೀಕ್ಲಿ ಒನ್ಸ 10 days ಒನ್ಸ ನಿಮ್ಗೆ ಯಾವಾಗ ಬೇಕು ನಿಮ್ಮ ಪ್ಲಾಟ್ ವಿಸಿಟ್ ಮಾಡ್ತೀವಿ, ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿ ವಿಲ್ ಕ್ಲಾರಿಫೈ ಅಂತ ಡಾಕ್ಟರ್ ಮಂಜುನಾಥ್ ಇಸ್ ದ ಹೆಡ್ ಆಫ್ KVK ಕುರ್ಬೂರಿಲಿ. ಅವರ ಅಂಡರಲ್ಲಿ ದೆರ್ ವಾಸ್ ಅ ವಿಗೋರಸ್ ಟೀಮ್ ಆಫ್ ಡಾಕ್ಟರ್ ವಿನೋದ, ಡಾಕ್ಟರ್ ತನ್ವೀರ್, ಡಾಕ್ಟರ್ ಗಾಯತ್ರಿ, ಇವರೆಲ್ಲ ಒಂದಷ್ಟು ಜನ 4-5 ಜನ ಸೈಂಟಿಸ್ಟ್ ಟೀಮು ಇದ್ದರು. ಇವರೆಲ್ಲ ಆಶ್ವಾಸನೆ ಕೊಟ್ಟಾಗ ಐ ಟುಕ್ ದ ರಿಸ್ಕ್. ಆಯಿತು, ನಾನು ಇನ್ವೆಸ್ಟ್ ಮಾಡ್ತೀನಿ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ, ಯಾವ ರೀತಿ ಮಾಡಬೇಕು ನೀವು ಹೇಳಿ, ಐ ವಿಲ್ ಗೋ ಹೆಡ್ ಅಕಾರ್ಡಿಂಗ್ಲಿ. ಅವರು ಅದೇ ರೀತಿ ಗೈಡೆನ್ಸ್ ಕೊಟ್ಟರು. ಜನವರಿಯಲ್ಲಿ ಆ ಕ್ರಾಪ್ ಸ್ಟಾರ್ಟ್ ಮಾಡಿಕೊಂಡೆ, ರೆಡ್ ರೋಸ್ ಆನಿಯನ್ನು ಮತ್ತು ಕ್ಯಾರೆಟು. ನಂದು 3 months ಕ್ರಾಪು ಒಂದು ಸ್ಟೇಜಿಗೆ ಬಂತು, ಲಾಕ್ಡೌನ್ ಶುರುವಾಯಿತು. ಸೊ ದಿಸ್ ವಾಸ್ ಅ ವೆರಿ ಕ್ರುಷಿಯಲ್ ಟೈಮ್ ಫಾರ್ ಮಿ. ಹ್ಯೂಜ್ ಇನ್ವೆಸ್ಟ್ಮೆಂಟ್, ಸುಮಾರು ಒಂದು 2 ಲಕ್ಷ ಅಷ್ಟು ಇನ್ವೆಸ್ಟ್ಮೆಂಟು ಈ 2 ಕ್ರಾಪ್ಸ್ ಮೇಲೆ ಹಾಕಿಬಿಟ್ಟಿದ್ದೀನಿ ನಾನು. ಈ ಲಾಕ್ಡೌನು, ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಅಂತ ಅಂದ್ಬಿಟ್ಟು ಕ್ಯಾರೆಟು ₹3 kg ಕೇಳೋ ಸ್ಟೇಜಿಗೆ ಬಂದುಬಿಟ್ಟಿದೆ. ನಾನು ಇಡೀ ಕ್ರಾಪ್ನ ಸೇಲ್ ಮಾಡಿದ್ರು 18,000 to 20,000 ಜಾಸ್ತಿ ಕೊಡೋಕ್ಕೆ ಯಾವ ಮಿಡಲ್ ಮ್ಯಾನು ರೆಡಿ ಇಲ್ಲ. ಆಮೇಲೆ ಆನಿಯನ್ಗೆ ಬಂದಾಗ ಅದನ್ನು ಕೇಳೋರೇ ಇಲ್ಲ, ಎಲ್ಲೂ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ, ಅದು ಎಕ್ಸ್ಪೋರ್ಟ್ ಆನಿಯನ್ನು ಎಲ್ಲ ಕಡೆ ಬ್ಯಾನ್ ಆಗಿದೆ, ಇದು ಓಪನ್ ಆಗೋ ತನಕ ನಾವು ತೆಗೆಯಲ್ಲ ಅಂತ. ದಿಸ್ ಇಸ್ ಒನ್ ಟಿಪಿಕಲ್ KVK ಟೀಮ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಕೊಲಾಬ್ರೇಟ್ ಆಗಿ ನಾವೊಂದು ಐಡಿಯಾ ಮಾಡಿದ್ವಿ. ಏನು, ವೈ ಶುಡ್ ವಿ ರಿಯಲಿ ಡಿಪೆಂಡ್ ಆನ್ ಅ ಮಾರ್ಕೆಟ್ ಆರ್ ಅ ಥರ್ಡ್ ಪಾರ್ಟಿ ಫಾರ್ ಅವರ್ ಪ್ರೊಕ್ಯೂರ್ಮೆಂಟ್? ನಾವೇ ಯಾಕೆ ಮಾರ್ಕೆಟ್ ಮಾಡಿ ಇದು ಮಾಡಬಾರ್ದು? ಸೊ ಆಗ ನನಗೆ KVKಯಿಂದ ಒಂದಷ್ಟು ಕಂಪನಿಗಳನ್ನ ಪರಿಚಯ ಮಾಡಿಕೊಟ್ರು. ಇಂಥ ಕಂಪನೀಸ್ ಅವ್ರು ಪ್ರೊಕ್ಯೂರ್ ಮಾಡ್ತಾರೆ, ಮಿಡಲ್ ಮ್ಯಾನ್ ಅವ್ರಿಗೆ ಕೊಡ್ತಾ ಇದ್ದಾನೆ, ನೀನೇ ಡೈರೆಕ್ಟ್ ಮೂವ್ ಮಾಡು. ಎರಡನೇದು, ಒಂದಷ್ಟು ಕಸ್ಟಮರ್ಸ್ನ ಕೂಡ ನಾವೇ ಅಪ್ರೋಚ್ ಮಾಡಿದ್ವಿ. ನಾವೇನು ಮಾಡಿದ್ವಿ, ಸೊಸೈಟೀಸಲ್ಲಿ ಇರ್ತಕ್ಕಂಥ ಪ್ರೆಸಿಡೆಂಟ್ಸ್ನ ಅಪ್ರೋಚ್ ಮಾಡಿದ್ವಿ. ಹೇಗೆ ಅಪ್ರೋಚ್ ಮಾಡಿದ್ವಿ, ನಾನು ಟೀಚಿಂಗ್ ಇಂಡಸ್ಟ್ರಿಯಲ್ಲಿ ಇದ್ದಿದ್ದರಿಂದ, IT ಇಂಡಸ್ಟ್ರಿಯಲ್ಲಿ ಇದ್ದಿದ್ದರಿಂದ ನನ್ನ ಸ್ನೇಹಿತರು ಒಂದಷ್ಟು ಜನ ಫ್ಲ್ಯಾಟ್ಸ್ ತೊಗೊಂಡಿದ್ರು ಅಪಾರ್ಟ್ಮೆಂಟ್ಸಲ್ಲಿ. ಅವ್ರ ಮುಖಾಂತರ ಐಡೆಂಟಿಫೈ ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ದಟ್ ಸೊಸೈಟಿ ಆ ಅಪಾರ್ಟ್ಮೆಂಟಲ್ಲಿ. ಅವರ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳೋದು, ಅವ್ರಿಗೆ ಅಪ್ರೋಚ್ ಮಾಡಿ, ಸರ್ ನಮ್ಮದು ಇಂಥದ್ದು ಕ್ರಾಪ್ ಇದೆ, ನಮ್ಮ ನೈಬರಿಂಗ್ ಇರ್ತಕ್ಕಂಥ ಫಾರ್ಮರ್ಸ್ದು ಇಂಥ ಕ್ರಾಪ್ ಇದೆ, ನಾವು ಡೈರೆಕ್ಟಾಗಿ ಫ್ರೆಶ್ ವೆಜಿಟೇಬಲ್ಸ್ ನಿಮ್ಗೆ ತಂದು ಕೊಡ್ತೀವಿ, ನಿಮ್ಮ ಅಪಾರ್ಟ್ಮೆಂಟ್ ಪೂರ್ತಿ ನೀವು ಕೋಆರ್ಡಿನೇಟ್ ಮಾಡಿ ನಮಗೆ ಬಲ್ಕ್ ಆರ್ಡರ್ ಕೊಡಿ. ಆ್ಯಂಡ್ ದಿಸ್ ವರ್ಕ್ಡ್ ಔಟ್ ವೆರಿ ವೆಲ್ ಫಾರ್ ಅಸ್. ₹2 ₹3 ಕೇಳ್ತಾ ಇದ್ದಿದ್ದ ಕ್ಯಾರೆಟ್ನ ನಾವು ಆರ್ಗ್ಯಾನಿಕ್ ಕಾಸ್ಟಿಗೆ ಕಂಪೇರ್ ಮಾಡಿದಾಗ ₹60-65 ಪರ್ kg ಕಾಸ್ಟ್ ಹೋಗ್ತಾ ಇತ್ತು ಆರ್ಗ್ಯಾನಿಕ್ ಕ್ಯಾರೆಟ್. ಆಗ ಅದೇ ಕಾಸ್ಟಿಗೆ ನಂದು ಸುಮಾರು 70% ಆಫ್ ದ ಕ್ರಾಪ್ನ ನಾನು ಕ್ಲಿಯರ್ ಮಾಡಿಕೊಂಡೆ. 18,000 to 20,000 ನನಗೆ ನನ್ನ ಲ್ಯಾಂಡಲ್ಲಿ ಕೊಡ್ತೀನಿ ಅಂತ ಹೇಳಿದ ಕ್ಯಾರೆಟಲ್ಲಿ ನನಗೆ ಸುಮಾರು ₹1,76,000 ಅದೇ ಇದರಲ್ಲೇ ಬಂತು, ಆಫ್ಟರ್ ಎಕ್ಸ್ಕ್ಲೂಡಿಂಗ್ ಮೈ ಇನ್ವೆಸ್ಟ್ಮೆಂಟ್, ಆಫ್ಟರ್ ಎಕ್ಸ್ಕ್ಲೂಡಿಂಗ್ ಮೈ ಹಾರ್ವೆಸ್ಟ್ ಕಾಸ್ಟ್, ಆಫ್ಟರ್ ಎಕ್ಸ್ಕ್ಲೂಡಿಂಗ್ ಮೈ ಟ್ರಾನ್ಸ್ಪೋರ್ಟೇಷನ್. ಇದು ಎಲ್ಲದನ್ನು ಮಾರ್ಕೆಟಿಂಗ್ ಕಾಸ್ಟು, ಟ್ರಾನ್ಸ್ಪೋರ್ಟೇಷನ್ನು, ಲೇಬರು, ಹಾರ್ವೆಸ್ಟ್ ಕಾಸ್ಟ್ ಎಲ್ಲ ತೆಗೆದ ಮೇಲೂ ಕೂಡ ₹1,76,000 ಅದರಲ್ಲಿ ಉಳಿತು ನನಗೆ. ಸೊ ದೆನ್ ಐ ಅಂಡರ್ಸ್ಟುಡ್ ಕೀ ಫಾರ್ ಫಾರ್ಮಿಂಗ್ ಈಸ್ ಮಾರ್ಕೆಟಿಂಗ್. ನಾವು ಪ್ರಾಪರಾಗಿ ನಾವು ಬೆಳೀತಕ್ಕಂಥ ಈಲ್ಡನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ತಕ್ಕಂಥ ಎಬಿಲಿಟಿ ನಮಗಿದ್ರೆ ಇಟ್ ವಿಲ್ ಬಿ ಸಸ್ಟೈನೇಬಲ್ ಮಾಡೆಲ್ ಅಂತ. ಯಾವ ಥರ ಆರ್ಗ್ಯಾನಿಕ್ ಮಾಡ್ಕೊಂಡ್ವಿ ಅಂತ ಹೇಳಲಿಕ್ಕೆ, ನಂದು ಲ್ಯಾಂಡ್ ಮೊದಲೆಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಿದ್ದಾಗ ಸಾಯಿಲ್ ಫರ್ಟಿಲಿಟಿ ಹಾಳಾಗಿತ್ತು. ಈ ಸಾಯಿಲ್ ಫರ್ಟಿಲಿಟಿನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕೆಲವು ಇನ್ಪುಟ್ಸ್ ಕೊಟ್ಟರು KVK ಸೈಂಟಿಸ್ಟ್. ಈಗ ಸನ್ ಹ್ಯಾಂಪ್ ಅಂತ ಒಂದು ಸೀಡ್ ಬರುತ್ತೆ, ಆ ಸೀಡ್ನ ಹಾಕಿ ಒಂದು ರೌಂಡ್ಗೆ ಅದು ಸುಮಾರು ಒಂದು 20 ದಿನ ಬೆಳೀಲಿಕ್ಕೆ ಬಿಟ್ಟು ಅದನ್ನ ಹಾಗೆ ಕಲ್ಟಿವೇಟ್ ಮಾಡಿಬಿಡೋದ್ರಿಂದ ಸಾಯಿಲಲ್ಲಿ ನೈಟ್ರೋಜನ್ ಎನ್ರಿಚ್ ಮಾಡುತ್ತೆ. ಆಮೇಲೆ ಕೆರೆ ಮಣ್ಣು ತಂದು ಇಲ್ಲಿ ಹಾಕ್ಕೊಳ್ಳೋದ್ರಿಂದ ಅಲ್ಲಿ ಫ್ರೆಶ್ ಸಾಯಿಲ್ ಬಂದು ಇನ್ಕಲ್ಕೇಟ್ ಹಾಕೋದ್ರಿಂದ ಆ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ ಸಾಯಿಲಲ್ಲಿ. ಅಲ್ಲಿ ಕೆರೆಯಲ್ಲಿರ್ತಕ್ಕಂಥ ಮಣ್ಣಿಗೆ ಯಾವುದೋ ಕೆಮಿಕಲ್ ಸ್ಪ್ರೇಸು ಅದು ಇದು ಕೊಟ್ಟಿರಲ್ಲ ನಾವು. ಸೊ ಆ ಮೈಕ್ರೋಬಿಯಲ್ ಆರ್ಗ್ಯಾನಿಸಮ್ಸ್ ಎಲ್ಲ ಬಂದು ಇಲ್ಲಿ ಇನ್ಕಲ್ಕೇಟ್ ಆಗೋದ್ರಿಂದ ಈ ಸಾಯಿಲ್ನು ರೈಸ್ ಮಾಡುತ್ತೆ. ಈ ರೀತಿ ಕೆರೆಯಿಂದ ಸುಮಾರು ಒಂದು 800 ಟ್ರ್ಯಾಕ್ಟರ್ ಲೋಡ್ ಮಣ್ಣಷ್ಟು ರಿಪ್ಲೇಸ್ ಮಾಡಿದ್ವಿ ಇಲ್ಲಿ. ಅದ್ರ ಜೊತೆಗೆ ಈ ವರ್ಮಿ ಕಾಂಪೋಸ್ಟು ಇಂಥದ್ದು ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಹೋದ್ವಿ. ಒನ್ಸ್ ವಿ ಗಾಟ್ ದ ಕಾನ್ಫಿಡೆನ್ಸ್ ಸಾಯಿಲ್ ಒಂದು ರೇಂಜಿಗೆ ಫರ್ಟೈಲ್ ಇದೆ ಮಾಡ್ಬೋದು ಅಂತಂದಾಗ ದೆನ್ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಶುರು ಮಾಡಿದ್ವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ನಾವು ಡೇ 1ಇಂದನೂ ಇದು ಮಾಡ್ತಾ ಹೋಗಬೇಕು. ಅಲ್ಲಿ ನೀವು ಕೊಡ್ತಕ್ಕಂಥ ಗೊಬ್ಬರ ಇರ್ಬೋದು, ತಿಪ್ಪೆ ಗೊಬ್ಬರದಿಂದ ಹಿಡಿದು ವರ್ಮಿ ಕಾಂಪೋಸ್ಟಿಂದ, ಬೇವಿನ ಹಿಂಡಿ, ಆಮೇಲೆ ಇದು ಹೊಂಗೆ ಹಿಂಡಿ, ಇದನ್ನು ಇನ್ಕಲ್ಕೇಷನ್ ಆಗಿ ಸಾಯಿಲ್ಗೆ ಕೊಟ್ಟು ಸಾಯಿಲ್ನ ಫರ್ಟೈಲ್ ಮಾಡಿಕೊಂಡು ಸೀಡ್ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್. ನಮಗೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಎಲ್ಲ ಸೀಡ್ಸು ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ. ಇದಕ್ಕೆ ನಾವೇನು ಮಾಡ್ತಿದ್ವಿ, ರೈಸೋಬಿಯಮ್ಮು, ನಾಟಿ ಹಸು ಗಂಜಲದ ಜೊತೆ ಮಿಕ್ಸ್ ಮಾಡಿ ಇದರಲ್ಲಿ ಟ್ರೀಟ್ ಮಾಡಿದಾಗ ನಮಗೆ ಆಟೋಮೆಟಿಕ್ಕಾಗಿ ಆ ಕೆಮಿಕಲ್ಸ್ ಎಲಿಮಿನೇಟ್ ಆಗುತ್ತೆ, ಸೀಡ್ ಟ್ರೀಟ್ಮೆಂಟು ಪ್ರಾಪರಾಗಿ ಆಗುತ್ತೆ. ರೈಸೋಬಿಯಮ್ ಇಸ್ ಅ ಬ್ಯಾಕ್ಟೀರಿಯಾ ವಿಚ್ ಗಿವ್ಸ್ ಲಾಟ್ ಆಫ್ ಪೊಟೆನ್ಷಿಯಲ್ ಟು ಸೀಡ್. ಆ ಸೀಡ್ನ ಪ್ರಾಪರ್ ಗ್ರೋತಿಗೆ, ಫ್ಯೂಚರಲ್ಲಿ ಯಾವುದೇ ಡಿಸೀಸಸ್ ಬರದೆ ಪ್ಲ್ಯಾಂಟ್ಗೆ ಆಗಲಿಕ್ಕೆ ಎನ್ಹ್ಯಾನ್ಸ್ ಮಾಡುತ್ತೆ. ಈ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ಮೇಲೆ ನಾವು ಸಾಯಿಲಿಗೆ ಕೊಡಬೇಕಾಗಿರ್ತಕ್ಕಂಥ ಗೊಬ್ಬರಗಳು, ಇದು ತಿಪ್ಪೆ ಗೊಬ್ಬರ ಆಗಿರ್ಬೋದು, ಇಲ್ಲ ಪಂಚಗವ್ಯ ಆಗಿರ್ಬೋದು, ಇದನ್ನೆಲ್ಲ ಕೊಟ್ಟು ನೀಟಾಗಿ ಉಳುಮೆ ಮಾಡಿಕೊಂಡು ಸೀಡ್ಸ್ನ ಸೋ ಮಾಡ್ಕೋಬೋದು. ಸೀಡ್ ಸೋಯಿಂಗ್ ಆದಮೇಲೆ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಎವ್ರಿ 15 days ಒನ್ಸು ಜೀವಾಮೃತ ವೇಸ್ಟ್ ಡಿಕಂಪೋಸರ್ ಕೊಡ್ತಾ ಬರ್ತೀವಿ. ಇದ್ರ ಜೊತೆಗೆ
ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೆಲ್ಲ ಸೀಡ್ಸು ಹಾಗೇ ಸ್ಪ್ರೇ ಇದು ಮಾಡ್ತೀವಿ, ನಾವು ಹಾಕ್ತೀವಿ ಭೂಮಿಗೆ. ಕೆಲವು ನರ್ಸರಿ ಮಾಡಿಕೊಂಡು ಆಮೇಲೆ ನಾಟಿ ಮಾಡ್ತೀವಿ. ಈ ರೀತಿ ನಾಟಿ ಮಾಡೋ ಅಂಥದ್ದಕ್ಕೆ ವರ್ಮಿ ಕಾಂಪೋಸ್ಟು ಅಲ್ಲಿ ಎಲ್ಲೆಲ್ಲಿ ನಾಟಿ ಮಾಡಿರ್ತೀವಿ ಅಲ್ಲಿ ಹಾಕ್ತಾ ಹೋಗ್ತೀವಿ. ಹಾಗೆ ಸ್ಪ್ರೇ ಮಾಡಿರ್ತಕ್ಕಂಥ ಸೀಡ್ಸ್ಗೆ ಒಂದು ರೌಂಡು ಹಾಗೇ ಸಿಂಪಡಿಸ್ತಾ ಹೋಗ್ತೀವಿ ವರ್ಮಿ ಕಾಂಪೋಸ್ಟ್ನ. ಸೊ ಈ ಮೆಥಡ್ಸಲ್ಲಿ ನಮಗೆ ಒಳ್ಳೆ ಡೆವಲಪ್ಮೆಂಟು ಕಾಣ್ತು. ಆ್ಯಂಡ್ ವೆದರ್ ದರ್ ಇಸ್ ಅ ಪೆಸ್ಟ್ ಆರ್ ನಾಟ್, ಇನ್ಸೆಕ್ಟ್ ಇರಲಿ ಇಲ್ಲದೆ ಹೋಗಲಿ, ಬೇವಿನ ಕಷಾಯ ಅಂತ ಒಂದು ಬರುತ್ತೆ, 5% 6% ಕಾಂಬಿನೇಷನಲ್ಲಿ ರೆಡಿ ಮಾಡ್ಕೋಬೋದು ಅದನ್ನು. ಇದು ನಾವು ಆ ಟ್ರೈನಿಂಗಲ್ಲೇ ಕಲ್ತ್ಕೊಂಡಿದ್ದು. ಇದನ್ನು ಸ್ಪ್ರೇ ಮಾಡ್ತಾ ಹೋದೆ ರೆಗ್ಯುಲರಾಗಿ ನಾನು ಆನಿಯನ್ಗೆ, ಕ್ಯಾರೆಟ್ಗೆ. ನನಗೆ ಯಾವ ಡಿಸೀಸು ಬರಲಿಲ್ಲ, ಒಳ್ಳೆ ಈಲ್ಡು ಬಂತು. ಸೊ ಈ ಮೆಥಡ್ಸಲ್ಲಿ ನಾವು ಆರ್ಗ್ಯಾನಿಕ್ ಕ್ರಾಪ್ಸ್ನ ತೊಗೋಬೋದು, ನಾಟ್ ಜಸ್ಟ್ ಕ್ಯಾರೆಟ್ ಆರ್ ಆನಿಯನ್. ನಾನು ಮುಗಿಸಿರೋ ಕ್ರಾಪ್ಸ್ ಅವು, ಬಟ್ ಈಗ ಇಂಟಿಗ್ರೇಟೆಡ್ ಪ್ಲಾಟ್ ಹಾಕಿದ್ದೀನಿ. ಇಂಟಿಗ್ರೇಟೆಡಲ್ಲಿ ಬೀಟ್ರೂಟು, ಬಳ್ಳಾರಿ ಆನಿಯನ್ನು, ನಾಟಿ ಆನಿಯನ್ನು, ಸ್ವೀಟ್ ಕಾರ್ನು, ಸ್ವೀಟ್ ಪೊಟ್ಯಾಟೊ, ರೆಡ್ ಗ್ರಾಮ್ ಇಷ್ಟು ಟ್ರೈ ಮಾಡಿದ್ದೀವಿ. ಎವ್ರಿಥಿಂಗ್ ಇಸ್ ಅ ಸಕ್ಸಸ್ಫುಲ್ ಕ್ರಾಪ್ ದೇರ್. ಆ್ಯಂಡ್ ಹೆವಿ ಈಲ್ಡ್ಸ್ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಯುವರ್ ಸಾಯಿಲ್ ಶುಡ್ ಆಲ್ಸೋ ಬಿಕಮ್ ಫರ್ಟೈಲ್, ಬಟ್ ಫೇಲ್ಯೂರ್ ಅಂತೂ ಇಲ್ಲ. ದ ಎಕ್ಸ್ಪೆಕ್ಟೆಡ್ ಕ್ರಾಪ್ ಇಸ್ ಹಾರ್ವೆಸ್ಟೆಡ್. ಸೊ ಈಗ ಒಂದು ಇಂಟಿಗ್ರೇಟೆಡ್ ಪ್ಲಾಟ್ನು ನೆಕ್ಸ್ಟ್ ಕ್ರಾಪಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದರಲ್ಲಿ ನಮಗೆ ಸುಮಾರು 8 ಟೈಪ್ ಆಫ್ ಕ್ರಾಪ್ಸು 1.5 ಎಕರೆ, ಸುಮಾರು 1.5-2 ಎಕರೆ ಅಷ್ಟು ಇದು ಬರುತ್ತೆ. ಆ ಪ್ಲಾಟಲ್ಲಿ ಕ್ಯಾರೆಟು, ಬೀಟ್ರೂಟು, ಬಳ್ಳಾರಿ ಆನಿಯನ್ನು, ನಾಟಿ ಆನಿಯನ್ನು, ರೆಡ್ ಗ್ರಾಮು, ಸ್ವೀಟ್ ಕಾರ್ನು, ಸ್ವೀಟ್ ಪೊಟ್ಯಾಟೊ, ಗಾರ್ಲಿಕ್, ಇಷ್ಟು 8 ಕ್ರಾಪ್ನ ಅಷ್ಟೇ ಪ್ಲಾಟಿಗೆ ಪ್ಲ್ಯಾನ್ ಮಾಡಿದ್ವಿ. ಯಾಕೆ ಮಾಡಿದ್ವಿ? ಐ ಅಂಡರ್ಸ್ಟುಡ್ ದ ಮಾರ್ಕೆಟ್ ಪೊಟೆನ್ಷಿಯಲ್. ಈಗ ನಾನು ಒಂದೇ ಬೆಳೆ ಹ್ಯೂಜ್ ಬೆಳೆದು ಒಂದೊಂದೇ ಕಳಿಸೋದ್ರಿಂದ ನಂಗೆ ಕಡಿಮೆ ಇನ್ಕಮ್ ಬರುತ್ತೆ. ಸ್ವಲ್ಪ ಸ್ವಲ್ಪ ಎಲ್ಲ ಬೆಳೆದು ಕಳಿಸೋದ್ರಿಂದ ಎಲ್ಲನೂ ಹೋಗುತ್ತೆ, ಇನ್ಕಮ್ ಜನ್ರೇಷನ್ ಇಸ್ ಮೋರ್. ಸೊ ಅಲ್ಲಿ ಪ್ರಾಪರಾಗಿ ಸೇಲ್ಸ್ ಆಗ್ತಕ್ಕಂಥ ಚಾನಲ್ನು ಐಡೆಂಟಿಫೈ ಮಾಡಿಕೊಂಡು ಇದು ತುಂಬ ಸಕ್ಸಸ್ಫುಲ್ ಆಗು ಆಯಿತು ನಮಗೆ. ಆ್ಯಂಡ್ ಸಮ್ಟೈಮ್ಸು ಕೆಲವು ಫೇಲ್ಯೂರ್ಸ್ನು ನೋಡಬೇಕಾಗತ್ತೆ ನಮಗೆ. ಈ ಸರಿ ಇಂಟಿಗ್ರೇಟೆಡ್ ಪ್ಲಾಟಲ್ಲಿ ಹಾಕಿದ್ದು ಕ್ಯಾರೆಟ್ ಮಳೆ ಜಾಸ್ತಿ ಆಗಿಬಿಟ್ಟು ಒಂದಷ್ಟು ಕ್ರ್ಯಾಕ್ಸ್ ಬಂದ್ಬಿಡ್ತು. ಈಗ ನಾನು ಪೂರ್ತಿ ಪ್ಲಾಟ್ಗೆ ಬರೀ ಕ್ಯಾರೆಟ್ ಹಾಕಿದಿದ್ರೆ ನನಗೆ ಪೂರ್ತಿ ಕ್ರಾಪು ಫ್ಲಾಪ್ ಆಗ್ತಾಯಿತ್ತು, ನನಗೆ ಇನ್ಕಮೇ ಬರ್ತಾ ಇರಲಿಲ್ಲ, ಅದು ತುಂಬ ಕಡಿಮೆ ರೇಟಿಗೆ ಕೊಡಬೇಕಾಗ್ತಾಯಿತ್ತು. ಇಂಟಿಗ್ರೇಟೆಡ್ ಹಾಕ್ಕೊಂಡಿದ್ರಿಂದ ನನ್ನ 8 ಕ್ರಾಪಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನೋ ಅಷ್ಟು ಇನ್ವೆಸ್ಟ್ಮೆಂಟ್ನ ಬೀಟ್ರೂಟ್ ಒಂದೇ ಹೊರಗೆ ತೆಗೀತು. ಬೀಟ್ರೂಟ್ ನಾರ್ಮಲ್ ಮಾರ್ಕೆಟಲ್ಲಿ ಕಡಿಮೆ ದುಡ್ಡು ಹೋಗ್ತಾ ಇದ್ರು ಕೂಡ ನಾನು 60 to 80 ರೂಪೀಸ್ ಕನ್ಸ್ಯೂಮರಿಗೆ ಕೊಡ್ತಾ ಇದ್ದೀನಿ. ಕಂಪನೀಸಿಗೆ ಕೊಡ್ತಕ್ಕಂಥದ್ದು 40 ರೂಪೀಸ್ ಪರ್ ಕೆ ಜಿ ಕೊಡ್ತಾ ಇದ್ದೀನಿ. ನಾರ್ಮಲ್ ಆಗಿ 3 ರೂಪೀಸ್ 4 ರೂಪೀಸ್ 10 ರೂಪೀಸ್ ಪರ್ ಕೆ ಜಿ ಹೋದರೂ ನಂದು ಅಷ್ಟೇ ಇರುತ್ತೆ. ಇಲ್ಲಿ 40-50 ಹೋದರೂ ಕೂಡ ನಂದು ಅಷ್ಟೇ ಇರುತ್ತೆ. ಸೊ ಒಂದು ಕಾನ್ಸ್ಟೆಂಟ್ ಮಾರ್ಕೆಟ್ ಸಿಕ್ತು. ಈಗ ನನಗೆ ಬಳ್ಳಾರಿ ಆನಿಯನ್ನು, ನಾಟಿ ಆನಿಯನ್ನು, ಸ್ವೀಟ್ ಕಾರ್ನು, ರೆಡ್ ಗ್ರಾಮ್ ಇದೆಲ್ಲ ಏನು ಬರುತ್ತೆ, ಇದೆಲ್ಲ ಪ್ರಾಫಿಟ್ ಝೋನಿಗೆ ಬಂತು. ಸೊ ಇಲ್ಲಿ ನಾವು ಅನಲೈಸ್ ಮಾಡಿದ್ದೇನು, ಯು ಕೆನಾಟ್ ಮೇಕ್ ಹ್ಯೂಜ್ ಪ್ರಾಫಿಟ್ಸ್ ಇನ್ ದಿಸ್, ಬಟ್ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ. ಅಟ್ಲೀಸ್ಟ್ ಒಂದು ಕಾನ್ಸ್ಟೆಂಟಾಗೆ ನೀವು 50,000 ರೂಪೀಸ್ ಇನ್ಕಮ್ ಅಂದರೆ 50,000 ರೂಪೀಸ್ ಪ್ರಾಫಿಟ್ ರೇಂಜಲ್ಲಿ 50-50 ಇದರಲ್ಲಂತೂ ಮಿನಿಮಮ್ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಈಗ ಅದು ಆಲ್ಮೋಸ್ಟ್ ಹಾರ್ವೆಸ್ಟ್ ಆಗಿ ಕಂಪ್ಲೀಷನ್ ಸ್ಟೇಜ್ಗೆ ಬಂತು ಇಂಟಿಗ್ರೇಟೆಡ್ ಪ್ಲಾಟು ಕೂಡ. ಈ ಸರಿ ನೆಕ್ಸ್ಟು ಡೆಮಾನ್ಸ್ಟ್ರೇಷನ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ 3 ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಟೊಮೊಟೊ, ಇನ್ನೊಂದು ಬಜ್ಜಿ ಮಿರ್ಚಿ, ಇನ್ನೊಂದು ನಾರ್ಮಲ್ ಮಿರ್ಚಿ. ಸೊ ಇದಕ್ಕೇನು ಮಾಡಿಕೊಂಡೆ, ಜೊತೆಗೆ ಕೆಲವು ಗೌರ್ಮೆಂಟ್ ಬೇಸ್ಡ್ ಸ್ಕೀಮ್ಸ್ನ ಐಡೆಂಟಿಫೈ ಮಾಡಿಕೊಂಡು, ಲಾಸ್ಟ್ ಟೈಮ್ ನನಗೆ ಆನಿಯನ್ ಹಾರ್ವೆಸ್ಟ್ ಆದಾಗ ಸ್ಟೋರೇಜ್ ಸ್ಪೇಸ್ ಇರಲಿಲ್ಲ, ತುಂಬಾ ಕಷ್ಟ ಆಯಿತು. ಇದನ್ನು ಹುಡುಕ್ತಾ ಹೋದಾಗ ವಿ ಅಂಡರ್ಸ್ಟುಡ್ ನರೇಗಾಲಿ ದರ್ ಇಸ್ ಅ ಸ್ಕೀಮ್ ಫಾರ್ ಆನಿಯನ್ ಸ್ಟೋರೇಜ್ ಶೆಡ್. ಆ ಕನ್ಸರ್ನ್ಡ್ ಅಫಿಷಿಯಲ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಿಂತಾಮಣಿಯಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಆಫಿಷಿಯಲ್ಸ್ನ ಕಾಂಟ್ಯಾಕ್ಟ್ ಮಾಡಿ ಈ ಶೆಡ್ನ ಹಾಕ್ಕೊಂಡ್ವಿ ಒಂದು. ಆಮೇಲೆ ಬದು ನಿರ್ಮಾಣ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ಹೇಗೆ ಅಂತಂದರೆ ವಾಟರ್ ಈ ಮಳೆಗಾಲದಲ್ಲಿ ಬರ್ತಕ್ಕಂಥ ನೀರು ನಮ್ಮ ಪ್ರಾಪರ್ಟಿಯಿಂದ ಹೊರಗೆ ಹೋಗದೆ ಇಲ್ಲೇ ಸ್ಟೋರೇಜ್ ಮಾಡಿ ಗ್ರೌಂಡ್ ಲೆವೆಲ್ ಲೇಯರ್ಸ್ನ ಸ್ವಲ್ಪ ರೀಚಾರ್ಜ್ ಮಾಡುತ್ತೆ ಇದು. ಆ್ಯಂಡ್ ಮಾಯಿಶ್ಚರ್ ಉಳ್ಕೊಳ್ಳುತ್ತೆ ನಮ್ಮ ಸಾಯಿಲಲ್ಲಿ. ಇದನ್ನು ಮಾಡ್ಕೊಂಡಿದ್ದೀವಿ. ಈಗ ಈ ಕ್ರಾಪ್ನ ಹೇಗೆ ಪ್ಲ್ಯಾನ್ ಮಾಡಿಕೊಂಡೆ, ಬರೀ IFS ಕಂಪನಿಗೆ ಅಂದ್ಕೊಳ್ಳೋದೆ, ಸ್ವಲ್ಪ ಕಮರ್ಷಿಯಲ್ ಆಗೂ ಹೋಗೋ ಥರ, ಇನ್ನು ಸ್ವಲ್ಪ ಕಂಪನಿಗೂ ಹೋಗೋ ಥರ. ಈಗ ಇಲ್ಲಿ ನೀವು ನೋಡಿದ್ರೆ ಈ ಪ್ಲಾಟು ಟೊಮೊಟೊ ಸ್ವಲ್ಪ ಕಮರ್ಷಿಯಲ್ ಆಗಿ 8,000 ಸ್ಯಾಪ್ಲಿಂಗ್ಸ್ನ ಪ್ಲ್ಯಾಂಟ್ ಮಾಡ್ಕೊಂಡಿದ್ವಿ. ಆ ಕಡೆ ಬಜ್ಜಿ ಮಿರ್ಚಿ ಒಂದು 4,000 ಗಿಡ ಹಾಕಿದ್ದೀವಿ. ಬಜ್ಜಿ ಮಿರ್ಚಿಗೆ ಆಲ್ಟರ್ನೇಟಿವ್ ಸಾಲುಗಳಲ್ಲಿ ನಾರ್ಮಲ್ ಮಿರ್ಚಿ ಹಾಕ್ಕೊಂಡಿದ್ದೀವಿ. ಸುತ್ತು ಫೆನ್ಸಿಂಗ್ ಆಗಿ ಚೆಂಡು ಹೂವು ಹಾಕ್ಕೊಂಡಿದ್ದೀವಿ. ಹಬ್ಬದ ಸೀಸನ್ ಟೈಮಿಗೆ ಕರೆಕ್ಟಾಗಿ ಚೆಂಡು ಹೂವು, ನಾರ್ಮಲ್ ಮಿರ್ಚಿ ನಮಗೆ ಕಡಿಮೆ ಕ್ವಾಂಟಿಟಿ ಬಂದರೂ ಕೂಡ ಅದನ್ನು ಕಂಪನಿಗಳಿಗೆ ಕಳಿಸೋದ್ರಿಂದ ಒಳ್ಳೆ ಇನ್ಕಮ್ ಸಿಗುತ್ತೆ ಅಲ್ಲಿ. ಆಮೇಲೆ ಈ ಟೊಮೊಟೊಗೆ ಸುತ್ತಲೂ ನಾವು ಇಂಗ್ಲೀಷ್ ಕುಕುಂಬರು, ಆಮೇಲೆ ಈ ರಿಚ್ ಗಾರ್ಡು, ಬಿಟರ್ ಗಾರ್ಡು, ಈ ರೀತಿ ಕ್ರಾಪ್ಸ್ನ ಪ್ಲ್ಯಾನ್ ಮಾಡ್ಕೊಂಡು, ಅವರೆಕಾಯಿ, ತೊಗರಿ ಇಂಥದನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಈಗ
ಬದುಗಳಿಗೆ ಬರ್ತಕ್ಕಂಥದ್ದು ಕಂಪನೀಸ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಂಟರ್ನಲ್ಲಿ ಬರ್ತಕ್ಕಂಥ ಈ ಹ್ಯೂಜ್ ಇದನ್ನು ಕಮರ್ಷಿಯಲ್ ಸೇಲ್ಸಿಗೂ ಪ್ಲ್ಯಾನ್ ಮಾಡಿದ್ದೀನಿ. ಸೊ 2 ಮಾರ್ಕೆಟ್ಸ್ನ ಮೈಂಟೈನ್ ಮಾಡ್ತಾ ಇದ್ದೀವಿ ನಾವು. ಸೊ ಇಲ್ಲಿ ಸಿಕ್ಕಿದ್ರೂ ಕೂಡ ವರ್ಕೌಟ್ ಆಗುತ್ತೆ, ಅಲ್ಲಿ ಸಿಕ್ಕಿದ್ರೂ ವರ್ಕೌಟ್ ಆಗುತ್ತೆ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈಗಿನ ಈಲ್ಡ್ ಬರ್ತಾ ಇದೆ. ಈ ಕ್ರಾಪ್ಸ್ ಜೊತೆಗೆ ಐ ಆಮ್ ಆಲ್ಸೋ ಪ್ಲಾನಿಂಗ್ ಫಾರ್ ನಾಟಿ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಇದ್ರ ಜೊತೆಗೆ ಕ್ಯಾಟಲ್ನೂ ರೆಡಿ ಮಾಡ್ತಾ ಇದ್ದೀನಿ, ನಾಟಿ ಹಸುನ ಇದು ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೊಂದು ಹೋಲಿಸ್ಟಿಕ್ ಮಾಡೆಲ್ ಫಾರ್ಮು ಡೆವಲಪ್ ಆಗುತ್ತೆ. ನಿಮಗೆ ಅನಿಮಲ್ ಹಸ್ಬೆಂಡ್ರಿನೂ ಫಾರ್ಮಲ್ಲಿ ಯಾವಾಗಲೂ ಇರಬೇಕು, ಆಗ ನೀವು ಮೆನ್ಯೂರ್ನ ಪ್ರೊಕ್ಯೂರ್ ಮಾಡೋ ಅವಶ್ಯಕತೆ ಬರಲ್ಲ. ಅನಿಮಲ್ ಹಸ್ಬೆಂಡ್ರಿ ಜೊತೆಗೆ ಈ ಕ್ರಾಪ್ಸ್ನೂ ಕೂಡ ಅಷ್ಟೇ. ಅಟ್ಲೀಸ್ಟ್ ನೀವು ಕಮರ್ಷಿಯಲ್ ಆಗಿ ಕಂಪನೀಸಿಗೆ ಕೊಡ್ತೀವಿ ಅನ್ನೋದಿಲ್ಲ ಅಂತಂದ್ರೆ ಮನೆಗೆ ಏನು ಬೇಕೋ ಅಷ್ಟನ್ನು ಈ ಬದುಗಳಲ್ಲಿ ಬೆಳ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಕಮರ್ಷಿಯಲ್ ಕ್ರಾಪ್ಸ್ನ ಇಂಟಿಗ್ರೇಟೆಡ್ ಸೆಂಟ್ರಿಗೆ ತೊಗೊಳ್ಳಿ. ಆ್ಯಂಡ್ ಈ ಪ್ಲ್ಯಾನಿಂಗಲ್ಲೂ ಕೂಡ ಈ ಕೆಲವು ಪ್ಲ್ಯಾಂಟ್ಸ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪೆಸ್ಟ್ ಅವಾಯ್ಡ್ ಆಗುತ್ತೆ. ಈಗ ಚೆಂಡು ಹೂವು ಇಂಥದ್ದು ಬರೋದ್ರಿಂದ ಈ ಇನ್ಸೆಕ್ಟ್ಸು ಊಜಿಗಳೆಲ್ಲನೂ ಅದಕ್ಕೆ ಅಟ್ರ್ಯಾಕ್ಟ್ ಆಗಿಬಿಟ್ಟು ನಿಮ್ಮ ಮೇನ್ ಕ್ರಾಪ್ ಮೇಲೆ ಫೀಡ್ ಮಾಡೋದು ಸ್ಟಾಪ್ ಮಾಡುತ್ತೆ. ಇಲ್ಲಿ ನಿಮಗೆ ಚೆಂಡು ಹೂವು ಇದು ಸ್ವಲ್ಪ ಡಿಸ್ಟರ್ಬ್ ಆದರೂ ಪರವಾಗಿಲ್ಲ, ಮೇನ್ ಕ್ರಾಪು ಈಲ್ಡ್ ಡೌನ್ ಆಗದೆ ಡಿಸ್ಟರ್ಬ್ ಆಗದೆ ಸರಿ ಹೋಗುತ್ತೆ. ಅದು ಒಂದು. ಎರಡನೇದು, ನೀವು ಈ ಟೊಮೊಟೊ ಇದರಲ್ಲಿ ನೋಡಿದ್ರೆ ನಾನು ಕೆಲವೊಂದು ಕಡೆ ಈ ಯೆಲ್ಲೋ ಕಲರ್ ಶೀಟ್ಸು, ಬ್ಲೂ ಕಲರ್ ಶೀಟ್ಸು ಮತ್ತು ಊಜಿಗಳಿಗೆ ಆ ಡಬ್ಬಗಳನ್ನ ಕಟ್ಟಿದ್ದೀನಿ. ಈ ಕಾನ್ಸೆಪ್ಟ್ ಆ್ಯಕ್ಚುಲಿ ನನಗೆ ಮೊದಲೆಲ್ಲ ನೋಡಿ ಏನು ಈ ಥರ ಡಬ್ಬಗಳು ಕಟ್ಟಿದ್ದಾರೆ ಇದರಲ್ಲಿ, ಅದನ್ನ ನೋಡಿ ಪಕ್ಷಿಗಳು ಭಯ ಪಡ್ತಾವೇನೋ ಇಲ್ಲಿ ಬರಲಿಕ್ಕೆ ಅನ್ನೋ ಕಾನ್ಸೆಪ್ಟಲ್ಲಿ ಯೋಚನೆ ಮಾಡ್ತಿದ್ದೆ. ಬಟ್ ದ ಲಾಜಿಕ್ ಬಿಹೈಂಡ್ ದಿಸ್ ಇಸ್ ಡಿಫ್ರೆಂಟ್ ಆಲ್ ಟುಗೆದರ್. ಈ ಡಬ್ಬಾಲ್ ಏನು ಮಾಡ್ತಾರೆ, ಸಣ್ಣದೊಂದು ಲ್ಯೂರ್ ಅಂತ ಹಾಕ್ತಾರೆ. ದಿಸ್ ಲ್ಯೂರ್ ಈಸ್ ಆ್ಯಕ್ಚುಲಿ ಅ ಕಾಂಪೋಸಿಷನ್ ಆಫ್ ಸರ್ಟೈನ್ ಕೆಮಿಕಲ್ಸ್ ವಿಚ್ ವಿಲ್ ಎಮಿಟ್ ದ ಫ್ರೇಗ್ರೆನ್ಸ್ ಆಫ್ ಅ ಫೀಮೇಲ್ ಊಜಿ. ಆ ಫೀಮೇಲ್ ಊಜಿ ಫ್ರೇಗ್ರೆನ್ಸ್ನ ಎಮಿಟ್ ಮಾಡಿದಾಗ ಮೇಲ್ ಊಜಿ ಅದನ್ನು ಹುಡ್ಕೊಂಡು ಬಂದು ಅದರಲ್ಲಿ ಟ್ರ್ಯಾಪ್ ಆಗಿಬಿಡುತ್ತೆ. ಅದು ಅಲ್ಲಿ ಟ್ರ್ಯಾಪ್ ಆದಾಗ ಎಲ್ಲ ಮೇಲ್ ಇನ್ಸೆಕ್ಟ್ಸು ಈ ಪರ್ಟಿಕ್ಯುಲರ್ ಬಾಕ್ಸಲ್ಲಿ ನಾವು ಟ್ರ್ಯಾಪ್ ಮಾಡಿದಾಗ ರೀಪ್ರೊಡಕ್ಷನ್ ನಡೆಯಲ್ಲ. ನಮಗೆ ಕ್ರಾಪ್ನ ಹೇಗೆ ಸ್ಪಾಯ್ಲ್ ಮಾಡುತ್ತೆ ಅಂದರೆ ಈ ಊಜಿ ಅಂತಕ್ಕಂಥ ಇನ್ಸೆಕ್ಟ್ ಬಂದ್ಬಿಟ್ಟು ನಮ್ಮ ಟೊಮೊಟೊ ಇರ್ಬೋದು, ಬ್ರಿಂಜಾಲ್ ಇರ್ಬೋದು, ಇವುಗಳಲ್ಲಿ ಲಾರ್ವಾ ಹ್ಯಾಚ್ ಮಾಡುತ್ತೆ, ಎಗ್ಸ್ನ ಡ್ರಾಪ್ ಮಾಡಿಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಇಟ್ ವಿಲ್ ಆ್ಯಕ್ಚುಲಿ ನಾಟ್ ಫೀಡ್ ಆನ್ ಅವರ್ ಕ್ರಾಪ್ಸ್. ಸೊ ಈ ಲಾರ್ವಾ ಡ್ರಾಪ್ ಮಾಡಿದಾಗ ಏನಾಗುತ್ತೆ, ಆ ಲಾರ್ವಾ ಅಲ್ಲಿ ಹ್ಯಾಚ್ ಆಗಿ ಅದು ಮರಿ ಆಗಿ ಅದಕ್ಕೆ ಮತ್ತೆ ರೆಕ್ಕೆ ಬಂದು ಹಾರೋ ತನಕ ಅದು ಪ್ಲ್ಯಾಂಟ್ ಮೇಲೆ ಫೀಡ್ ಆಗುತ್ತೆ, ಈ ಪೂಪಿಲ್ ಸ್ಟೇಜಿಂದ ಚಿಟ್ಟೆ ಆಗೋ ತನಕ. ಸೊ ನಾವು ರೀಪ್ರೊಡಕ್ಷನ್ಗೆ ಚಾನ್ಸ್ ಕೊಟ್ಟಿಲ್ಲ ಅಂತಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಎಗ್ ಲೇಯಿಂಗ್ ಆಗಲ್ಲ. ಲಾರ್ವಾ ಸ್ಟೇಜು, ಎಗ್ ಲೇಯಿಂಗ್ ಸ್ಟೇಜು ಇದೆಲ್ಲ ಇಲ್ಲ ಅಂತಂದಾಗ ನಮ್ಮ ಕ್ರಾಪ್ಸ್ ಯಾವುದು ಡಿಸ್ಟರ್ಬ್ ಆಗಲ್ಲ. ಈ ರೀತಿ ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ವಿಚ್ ಫಾರ್ಮರ್ಸ್ ಕ್ಯಾನ್ ಫಾಲೋ ಟು ಅವಾಯ್ಡ್ ಡಿಸೀಸಸ್ ಆ್ಯಂಡ್ ಪೆಸ್ಟ್ ಆಲ್ಸೋ. ಆಮೇಲೆ ಕೆಲವು ಡಿಸೀಸಸ್ಸು ಅಷ್ಟೇ ಪ್ಲ್ಯಾಂಟ್ಸ್ಗೆ ನಮಗೆ ಗೊತ್ತಾಗಲ್ಲ. ನಾವು ಫರ್ಟಿಲೈಸರ್ ಶಾಪಿಗೆ ಹೋಗಿ ಏನೋ ತಂದು ಹೊಡಿತೀವಿ, ಅದು ಕ್ಲಿಯರ್ ಆಗಲ್ಲ, ಆಮೇಲೆ ಇನ್ನೊಂದು ಚೇಂಜ್ ಮಾಡ್ತೀವಿ, ಮತ್ತೊಂದು ಚೇಂಜ್ ಮಾಡ್ತೀವಿ. ಈ ವೈರಲ್ ಬೇಸ್ಡ್ ಡಿಸೀಸಸ್ ಬಂದಿದ್ರೆ ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಪ್ರಾಪರಾಗಿ ನಾವು ಕೆಲವು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ನ ಇಲ್ಲ ಅವರ ಪ್ರೊಫೆಸರ್ಸ್ನ ಇಲ್ಲ KVK ಸೈಂಟಿಸ್ಟ್ನ ಅಪ್ರೋಚ್ ಮಾಡಿ ಇದೆಲ್ಲ ಟೆಕ್ನಿಕಲಾಗಿ ತಿಳ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗುತ್ತೆ. ಈಗ ನನ್ನ ಟೊಮೊಟೊ ಕ್ರಾಪಲ್ಲೇ ಎಲೆ ಮುದುಡುತ್ತೆ ಕೆಲವು ಗಿಡಗಳಿಗೆ. ಐ ಗಾಟ್ ಟು ನೋ ದಟ್ ದಿಸ್ ಇಸ್ ಅ ವೈರಲ್ ಡಿಸೀಸ್. ಇದನ್ನು ಇಮಿಡಿಯೇಟಾಗಿ ನಾನು ಎಲಿಮಿನೇಟ್ ಮಾಡಿ ಆ ಗಿಡ ಸುಟ್ಬಿಡ್ಲಿಲ್ಲ ಅಂತಂದರೆ ವೈರಸ್ಸು ಪ್ಲ್ಯಾಂಟ್ ಬೈ ಪ್ಲ್ಯಾಂಟ್ ಹೋಗ್ತಾ ಇರುತ್ತೆ. ಸೊ ಇದನ್ನು ನಾನು ಅವ್ರನ್ನ ಅಪ್ರೋಚ್ ಮಾಡಿ ಕೇಳಿದಾಗ ಐ ಗಾಟ್ ಅದರ್ವೈಸ್ ನಾನೇನು ಮಾಡ್ತೀನಿ, ಏನೊತ್ತು ಅದಕ್ಕೊಂದು ಡಿಸೀಸು ಅಂತ ಸ್ಪ್ರೇ ಮಾಡಿಕೊಂಡು 2 ದಿನ 3 ದಿನ ಡಿಲೇ ಮಾಡಿ ಅದು ಸ್ಪ್ರೆಡ್ ಆಗಿಬಿಡ್ತು ಅಂದರೆ ಎಂಟರ್ ತೋಟ ಹೋಗುತ್ತೆ. ಸೊ one more suggestion is before you start something, try to understand things technically. ಅದರಲ್ಲಿ ಒಂದು ಸ್ವಲ್ಪ ಟೆಕ್ನಿಕಲಾಗಿ ಅರ್ಥ ಮಾಡ್ಕೊಂಡಾಗ ಅದರ ಮ್ಯಾನೇಜ್ಮೆಂಟ್ ತುಂಬಾ ಈಸಿ ಆಗುತ್ತೆ, ನಿಮಗೆ ಡಿಪೆಂಡಬಿಲಿಟಿ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ತುಂಬ ಜನ ಹೇಳಿದ್ರು ಸೀಸನ್ಗೆ ಟೊಮೊಟೊ ಹಾಕ್ಬಿಟ್ರೆ ಲಕ್ಷಗಟ್ಟಲೆ ಬಂದ್ಬಿಡುತ್ತೆ, ಹಿಂಗೆ ಹಾಗೆ ಅದು ಇದು ಅಂತ. ಐ ಆಲ್ಸೋ ನೋ ಇಟ್ ವಿಲ್ ಕಮ್, ಬಟ್ ಫ್ಲಾಪ್ ಆದರೂ ಹಾಗೆ ಫ್ಲಾಪು ಆಗುತ್ತೆ. ಅದು ಆ ರಿಸ್ಕ್ನ ನಾನು ತೊಗೊಳ್ಳದೆ ಈಗ ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ನ ಅಟ್ಲೀಸ್ಟ್ ವಾಪಸ್ ಕೈಗೆ ತೊಗೊಂಡಿದ್ದೀನಿ. ಇಟ್ಸ್ ಅ ಬ್ಯಾಲೆನ್ಸಿಂಗ್ ಸ್ಕೇಲ್ ಫಾರ್ ಮಿ ನೌ ಇನ್ ದ ಸೇಫರ್ ಎಡ್ಜ್. ಆ್ಯಂಡ್ ನನ್ನ ಫಾರ್ಮು ಒಂದು ರೇಂಜ್ಗೆ ರೆಡಿ ಆಗಿದೆ. ಸೊ ಐ ಥಿಂಕ್ ದಿಸ್ ವೇ ಯು ಕ್ಯಾನ್ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಮಾಡಿದ್ರೆ ಮಾಡ್ಬೋದು. ಇಟ್ ಇಟ್ಸ್ ನಾಟ್ ಲೈಕ್ ಫಾರ್ಮರ್ಸ್ಗೆ ಯಾವಾಗಲೂ ಲಾಸ್ ಆಗುತ್ತೆ, ದೇ ಹ್ಯಾವ್ ಟು ಕಮಿಟ್ ಸೂಸೈಡ್ಸ್ ಅಂಡ್ ಆಲ್. ದಟ್ ಈಸ್ ಬೇಸಿಕಲಿ ಇಂಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಫಿನಾನ್ಸಸ್ ಆರ್ ಪ್ಲಾನಿಂಗ್ ಅಂತ ನನಗನ್ಸುತ್ತೆ. ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ದಿಸ್ ಇಸ್ ಆಲ್ವೇಸ್ ಪ್ರಾಫಿಟಬಲ್ ಬಿಸ್ನೆಸ್ ಇಸ್ ವಾಟ್ ನನಗನ್ಸಿರೋದು. ನನ್ನ ಒಂದು 1.5-2 years ಕೃಷಿ ಅನುಭವವನ್ನು ಇವತ್ತು ನ್ಯೂಸ್ ಕಾರ್ನರ್ ಚಾನಲ್ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ಹೋಪ್ ನನ್ನ ಈ ಎಕ್ಸ್ಪೀರಿಯೆನ್ಸು ಒಂದಷ್ಟು ಜನ ಆಸ್ಪೈರಿಂಗ್ ಫಾರ್ಮರ್ಸ್ಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಯಾವುದೇ ಡೌಟ್ಸು ಇಲ್ಲ ಬೇರೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಬಹುಶಃ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನಾನು ಈ ವಿಡಿಯೋನ ಅನಲೈಸ್ ಮಾಡ್ತಾ ಇರ್ತೀನಿ, ರೆಗ್ಯುಲರಾಗಿ ವಾಚ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ನ. ನನಗೆ ಗೊತ್ತಿದ್ದರೆ ನನ್ನ ಆನ್ಸರ್ಸ್ನು ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಸ್ನ ನಾನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಕೃಷಿ ಡೀಟೇಲ್ಸ್ನ ನಿಮ್ಮ ತನಕ ತಲುಪಿಸ್ಲಿಕ್ಕೆ ಮುಂದೆ ಬಂದಿರತಕ್ಕಂಥ ನ್ಯೂಸ್ ಕಾರ್ನರ್ ಅವ್ರಿಗೆ ನನ್ನ
ಕೃತಜ್ಞತೆಗಳನ್ನ ತಿಳಿಸ್ತಾ ಹಾಗೆ ಈ ಚಾನಲ್ನ ಇಂಥ ಇನ್ಫಾರ್ಮೇಷನ್ನ ಇನ್ನೂ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಜನರಿಗೆ ಶೇರ್ ಮಾಡಲಿ ಅಂತ ಆಶಿಸ್ತಾ, ನೀವು ಕೂಡ ಇಂಥ ಇನ್ಫಾರ್ಮೇಷನ್ನ ಮತ್ತೆ ತಿಳ್ಕೊಳ್ಳಿಕ್ಕೆ ಈ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.